ಗೋಲ್ಡ್ ವಂಚಕಿ ಐಶ್ವರ್ಯಗೆ ಈಗ ಸಂಕಷ್ಟ ಶುರುವಾಯಿತಾ ಅನ್ನುವಂಥ ಪ್ರಶ್ನೆ ಎದುರಾಗ್ತಾ ಇದೆ. ಯಾಕೆಂದ್ರೆ ಅಖಾಡಕ್ಕೆ ಎಸಿಪಿ ಚಂದನ್ ಎಂಟ್ರಿ ಕೊಟ್ಟಿದ್ದಾರೆ, ಐಶ್ವರ್ಯಗೆ ನೋಟಿಸ್ ಕೂಡ ಕೊಟ್ಟಿದ್ದಾರೆ. ಅಕ್ರಮವಾಗಿ ಸಿಡಿಆರ್ ಪಡೆದ ಕೇಸ್ನಲ್ಲಿ ನೋಟಿಸ್ ಜಾರಿಯಾಗಿದೆ. ವಿಚಾರಣೆಗೆ ಹಾಜರಾಗಲು ಐಶ್ವರ್ಯಗೆ ನೋಟಿಸ್. ಗುರುವಾರ ಬೆಳಗ್ಗೆ 10:30ಕ್ಕೆ ವಿಚಾರಣೆಗೆ ಹಾಜರಾಗೋದಕ್ಕೆ ಸೂಚನೆಯನ್ನು ನೀಡಲಾಗಿದೆ. ವನಿತಾ ಐತಾಳ್ ಇವರ ಜ್ಯುವೆಲರಿ ಶಾಪ್ನಲ್ಲಿ ಬಿಸ್ನೆಸ್ ಮಾಡೋದಾಗಿ ಈ ಒಂದು ಕಥೆಯನ್ನು ಎಳೆ ಎಳೆಯಾಗಿ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಟ್ಟಿತ್ತು. ಯಾವ ರೀತಿಯಾಗಿ ಅವರ ಜೊತೆ ಸ್ನೇಹದ ಸಂಬಂಧವನ್ನು ಬೆಳೆಸಿಕೊಂಡು ಅದಾದ ಬಳಿಕ ಚಿನ್ನವನ್ನು ಕೊಂಡುಕೊಂಡು ಅದನ್ನು ವಾಪಸ್ ನೀಡಲು ಹಿಂದೇಟು ಹಾಕಿ ಅದರ ಹಣವನ್ನು ಕೊಡೋದಕ್ಕೆ, ಅಂದರೆ ವನಿತಾ ಐತಾಳ್ ಸುಮಾರು 8ರಿಂದ 9 ಕೋಟಿ ನಮಗೆ ಮೋಸ ಮಾಡಿದ್ದಾಳೆ ಅಂತ ಆರೋಪ ಮಾಡ್ತಾ ಇದ್ರು. ಆದರೆ ಅಧಿಕೃತವಾಗಿ ಸುಮಾರು 3.5 ಕೋಟಿ ಮೋಸ ಆಗಿದೆ ಅನ್ನುವಂಥದ್ದು ಆಗಿರೋದು. ಆದರೆ ಕಾದು ನೋಡಬೇಕಾದ್ರೆ ಈಗ ಎಸಿಪಿ ಚಂದನ್ ಎಂಟ್ರಿ ಕೊಟ್ಟಿದ್ದಾರೆ ಅಂತಂದರೆ ಈಗ ಎಲ್ರಿಗೂ ಕೂಡ ಅಲ್ಲಿ ಭಯ ಶುರುವಾದಂತಿದೆ. ಯಾಕಂದರೆ ಈ ವಂಚಕಿ ಐಶ್ವರ್ಯ ಗೌಡ ಇಷ್ಟೆಲ್ಲ ಮಾಡೋದಕ್ಕೆ ತನ್ನ ಹಿಂದೆ ಭಾಳ ದೊಡ್ಡ ಕೈಗಳ ಕೈವಾಡವೂ ಕೂಡ ಇದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಓಕೆ, ಈ ವಂಚಕಿ ಐಶ್ವರ್ಯ ಈಕೆಯ ವಂಚನೆ ಬಗೆದಷ್ಟು ಬಯಲಾಗ್ತಾ ಇದೆ. ಈಗ ಈ ಒಂದು ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಅದೇನು ಅಂತೀರಾ ಈ ಸ್ಟೋರಿ ನೋಡಿ. ಐಶ್ವರ್ಯ ಗೌಡ ವಂಚನೆ ಪ್ರಕರಣಕ್ಕೆ ಸ್ಫೋಟಕ ಟ್ವಿಸ್ಟ್. ಪೊಲೀಸ್ ಅಧಿಕಾರಿಯೊಬ್ಬರ ಜೊತೆ ಐಶು ಗೋವಾ ಟ್ರಿಪ್. ವಂಚಕಿ ಐಶ್ವರ್ಯ ಗೌಡ ಕಹಾನಿ ಬಗೆದಷ್ಟು ಬಯಲಾಗ್ತಿದ್ದು ಇದೀಗ ಮತ್ತೊಂದು ತಿರುವು ಪಡೆದುಕೊಂಡಿದೆ. ಒಬ್ಬ ಪೊಲೀಸ್ ಅಧಿಕಾರಿ ಜೊತೆ ಐಶ್ವರ್ಯ ಗೌಡ ಗೋವಾ ಟ್ರಿಪ್ ಮಾಡಿರೋ ಶಂಕೆ ವ್ಯಕ್ತವಾಗಿದೆ. ಸಿಕ್ಕವರಿಗೆ ವಂಚಿಸಿ ಗೋವಾಗೆ ಹೋಗಿದ್ರು ಎನ್ನಲಾಗಿದೆ. ಈ ಬಗ್ಗೆ ಇದಕ್ಕೆ ಸಂಬಂಧಿಸಿದ ಟಿಕೆಟ್ ಹಾಗೂ ಪೊಲೀಸ್ ಅಧಿಕಾರಿ ಜೊತೆಗಿನ ಫೋಟೋ ಕೂಡ ಲಭ್ಯವಾಗಿದೆಯಂತೆ. ಆ ಪೊಲೀಸ್ ಅಧಿಕಾರಿ ಐಶ್ವರ್ಯ ಗೌಡಗೆ ಸಿಡಿಆರ್ ನೀಡಿರುವ ಅನುಮಾನ ವ್ಯಕ್ತವಾಗಿದೆ. ಈ ಬಗ್ಗೆ ಪೊಲೀಸರು ಹೆಚ್ಚಿನ ತನಿಖೆಗೆ ಇಳಿದಿದ್ದಾರೆ. ಈಗಾಗಲೇ ಸರ್ವಿಸ್ ಪ್ರೊವೈಡರ್ಗೆ ಮಾಹಿತಿ ಕೇಳಿರುವ ಪೊಲೀಸರು ಯಾವ ಅಧಿಕಾರಿ ಸಿಡಿಆರ್ ಪಡೆದಿದ್ದಾರೆ ಎಂಬ ಬಗ್ಗೆ ಪರಿಶೀಲನೆ ನಡೆಸುತ್ತಿದ್ದಾರೆ. ಇನ್ನು ಐಶ್ವರ್ಯ ಗೌಡ ಬಹುಕೋಟಿ ವಂಚನೆ ಪ್ರಕರಣವನ್ನ ಎಸಿಪಿ ಚಂದನ್ ಕೈಗೆತ್ತಿಕೊಂಡಿದ್ದಾರೆ. ದೊಡ್ಡ ಮಟ್ಟದ ಅಧಿಕಾರಿಗಳಿಗೆ ನೋಟಿಸ್ ನೀಡಲು ಸಜ್ಜಾಗಿದ್ದಾರೆ. ಅಲ್ಲದೆ ಸಿಡಿಆರ್ ತೆಗೆಯಲು ಪೊಲೀಸ್ ಅಧಿಕಾರಿಯೊಬ್ಬರ ಸಹಾಯ ಪಡೆದಿರುವ ಐಶ್ವರ್ಯ ಮತ್ತು ಆಕೆಯ ಪತಿ ಮತ್ತು ಪೊಲೀಸ್ ಅಧಿಕಾರಿ ಮತ್ತು ಆ ಅಧಿಕಾರಿಯ ಜೊತೆಯಲ್ಲಿರುವ ಕೆಲವರಿಗೆ ನೋಟಿಸ್ ನೀಡಲು ಸಿದ್ಧತೆ ಮಾಡಿಕೊಂಡಿದ್ದಾರಂತೆ. ಈ ಐಶ್ವರ್ಯ ಗೌಡ ಅಕ್ರಮವಾಗಿ ಸಂಪಾದಿಸಿದ ಹಣವನ್ನು ಆ ಪೊಲೀಸ್ ಅಧಿಕಾರಿಗೆ ನೀಡಿರುವ ಬಗ್ಗೆಯೂ ಮಾಹಿತಿ ಇದೆಯಂತೆ. ಇದರಿಂದ ಆ ಪೊಲೀಸ್ ಅಧಿಕಾರಿ ಮತ್ತು ಈಕೆಯ ಬ್ಯಾಂಕ್ ಖಾತೆಯ ವರ್ಗಾವಣೆ ಬಗ್ಗೆ ಪೊಲೀಸರು ಪರಿಶೀಲನೆ ನಡೆಸುತ್ತಿದ್ದಾರೆ. ಒಂದು ವೇಳೆ ಪೊಲೀಸ್ ಅಧಿಕಾರಿಗೆ ಹಣ ಏನಾದರೂ ವರ್ಗಾವಣೆ ಮಾಡಿದ್ದಾರಾ, ಸಿಡಿಆರ್ ತೆಗೆಯಲು ಹಣ ಪಡೆದಿದ್ದಾರಾ, ಈಕೆಯ ಜೊತೆ ಯಾವ್ಯಾವ ಅಧಿಕಾರಿಗಳು ಸಂಪರ್ಕದಲ್ಲಿದ್ದಾರೆ ಎಂಬ ಮಾಹಿತಿ ಕಲೆ ಹಾಕಲು ಪೊಲೀಸರು ಮುಂದಾಗಿದ್ದಾರೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಧ್ರುವರಾಜ್ ಲೈವ್ನಲ್ಲಿ ಜನ ಆಗ್ತಿದ್ದಾರೆ. ಧ್ರುವರಾಜ್, ಐಶ್ವರ್ಯ ಪ್ರಕರಣ ಬಗೆದಷ್ಟು ಬಯಲಾಗ್ತಾ ಇದೆ. ಸೊ ಈಗ ಎಸಿಪಿ ಚಂದನ್ ಎಂಟ್ರಿ ಕೊಟ್ಟ ಮೇಲೆ ಯಾವ ರೀತಿ ಇರುತ್ತೆ ಇದರ ಒಂದು ತನಿಖೆ ಅಂತ ಹೇಳಿ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಎಸ್ ದಿವಿತ್, ಈಗ ಐಶ್ವರ್ಯ ವಂಚನೆ ಪ್ರಕರಣದಲ್ಲಿ ಈ ಹಿಂದೆ ಐಶ್ವರ್ಯ ಮಾಡಿರುವಂಥ ವಂಚನೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಎಸಿಪಿ ಭರತ್ ರೆಡ್ಡಿ ಅವರು ತನಿಖೆಯನ್ನ ನಡೆಸ್ತಾ ಇದ್ರು. ಬ್ಯಾಟರಾಯನಪುರದ ಎಸಿಪಿ ಭರತ್ ರೆಡ್ಡಿ ಈ ಒಂದು ಕೇಸ್ನ ತನಿಖೆಯನ್ನ ಹೊಣೆ ಹೊತ್ತು ತನಿಖೆಯನ್ನ ಮಾಡುವಂತ ಸಂದರ್ಭದಲ್ಲಿ ಐಶ್ವರ್ಯ ರೈ ಮೊಬೈಲ್ ಅನ್ನ ವಶಪಡಿಸಿಕೊಂಡು ಅದರ ಡೇಟಾ ಎಕ್ಸ್ಟ್ರಾಕ್ಟ್ ಮಾಡಿದಾಗ ಐಶ್ವರ್ಯ ಸಿಡಿಆರ್ ಅನ್ನ ಅಕ್ರಮವಾಗಿ ಪಡೆದಿರೋದು ಬಯಲಾಗುತ್ತೆ. ಅದಾದ ನಂತರ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬ್ಯಾಟರಾಯನಪುರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗುತ್ತೆ. ಆ ಎಫ್ಐಆರ್ ನ ಆಧಾರದಲ್ಲಿ ಈಗ ಸದ್ಯ ಎಸಿಪಿ ಚಂದನ್ ಅನ್ನ ತನಿಖಾಧಿಕಾರಿಯಾಗಿ ನೇಮಕ ಮಾಡಿದ್ದಾರೆ. ಈಗ ಸದ್ಯ ಅಖಾಡಕ್ಕೆ ಎಂಟ್ರಿ ಆಗಿರುವಂತಹ ಎಸಿಪಿ ಚಂದನ್ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಉತ್ತರವನ್ನ ನೀಡುವಂತೆ ಐಶ್ವರ್ಯಗೆ ನೋಟಿಸ್ ಅನ್ನ ನೀಡಿದ್ದಾರೆ. ಗುರುವಾರ ಬೆಳಗ್ಗೆ 10:30ಕ್ಕೆ ಐಶ್ವರ್ಯ ಪೊಲೀಸರ ಎದುರು ಬಂದು ವಿಚಾರಣೆಯನ್ನ ಎದುರಿಸಬೇಕಾಗಿದೆ. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಐಶ್ವರ್ಯಗೆ ಸಹಾಯ ಮಾಡಿದ ಆ ಒಂದು ಅಧಿಕಾರಿ ಇದ್ದಾರೆ ನೋಡಿ, ಆ ಪೊಲೀಸ್ ಅಧಿಕಾರಿಗೂ ಕೂಡ ಈಗ ಸದ್ಯ ನೋಟಿಸ್ ಅನ್ನ ಆತನ ಪತ್ತೆಗೂ ಕೂಡ ಮುಂದಾಗಿದ್ದಾರೆ. ಮುಖ್ಯವಾಗಿ ಆ ಪೊಲೀಸ್ ಅಧಿಕಾರಿ ಯಾರು ಅನ್ನುವಂಥದ್ದು
ಅನ್ನೋದನ್ನ ಕಂಡುಹಿಡಿಯಲಿಕ್ಕೆ ಈ ಡೇಟಾ ಎಕ್ಸ್ಟ್ರಾಕ್ಟ್ ಮಾಡಿದಂತ ಸಂದರ್ಭದಲ್ಲಿ ಸಿಗುತ್ತು ನೋಡಿ CDR. ಆ CDR ಅನ್ನ ಯಾರು ಪಡ್ಕೊಂಡಿದ್ದಾರೆ, ಯಾವ ಅಧಿಕಾರಿಯ ಸಿಗ್ನೇಚರ್ ಅಲ್ಲಿ ಆ CDR ಪಡೆದಿದ್ದಾರೆ ಅಂತ ಮಾಹಿತಿಯನ್ನ ನೀಡಿ ಅಂತ ಹೇಳಿ ಸರ್ವಿಸ್ ಪ್ರೊವೈಡರ್ ಕಂಪನಿಗಳೇನಿದಾವೆ ಅವರಿಗೆ ಈಗ ಸದ್ಯ ನೀಡಿದ್ದಾರೆ. ಒಂದು ವೇಳೆ ಆ ಡೇಟಾ ಏನಾದರೂ ಸಿಕ್ತು ಅಂತ ಹೇಳಿದ್ರೆ ಐಶ್ವರ್ಯಗೆ ಅಕ್ರಮವಾಗಿ CDR ಅನ್ನ ತೆಗೆದುಕೊಟ್ಟಂತ ಅಧಿಕಾರಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಈಗಾಗಲೇ ಈ ಒಂದು ಕೇಸ್ನಲ್ಲಿ ಒಬ್ಬ ಅಧಿಕಾರಿ ಜೊತೆ ಐಶ್ವರ್ಯ ಶಾಮೀಲಾಗಿರೋದು ಕೂಡ ಗೊತ್ತಾಗಿದೆ. ಆತನ ಜೊತೆ ಐಶ್ವರ್ಯ ಗೋವಾಕ್ಕೆ ತೆರಳಿದ್ಲು, ಟ್ರಿಪ್ ಅನ್ನ ಮಾಡಿದ್ಲು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕ್ಷ್ಯಾಧಾರಗಳು ಕೂಡ ಲಭ್ಯವಾಗಿದ್ದಾವೆ. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಈ ಐಶ್ವರ್ಯ ಮತ್ತೆ ಆ ಅಧಿಕಾರಿ ಜೊತೆಗಿರುವಂತಹ ಫೋಟೋಗಳು ಕೂಡ ಸಿಕ್ಕಿದಾವೆ. ಹೀಗಾಗಿ ಈ ಅಕ್ರಮ ಕೇಸ್ನಲ್ಲಿ ಐಶ್ವರ್ಯಗೆ ಸಹಾಯ ಮಾಡಿ ಬೆನ್ನಿಗೆ ನಿಂತಿದ್ದಂತ ಪಶ್ಚಿಮ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದಂತ ಆ ಒಬ್ಬ ಪೊಲೀಸ್ ಅಧಿಕಾರಿಗೆ ಈಗ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಅಂತಾನೆ ಹೇಳ್ಬೋದು. ದಿವಿತ್. ಓಕೆ, ಥ್ಯಾಂಕ್ ಯು ಧ್ರುವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಗೋಲ್ಡ್ ವಂಚಕಿ ಐಶ್ವರ್ಯಗೆ ಈಗ ಸಂಕಷ್ಟ ಶುರುವಾಯ್ತಾ ಅನ್ನುವಂಥ ಪ್ರಶ್ನೆ ಎದುರಾಗ್ತಾ ಇದೆ. ಯಾಕೆಂದ್ರೆ ಅಖಾಡಕ್ಕೆ ACP ಚಂದನ್ ಎಂಟ್ರಿ ಕೊಟ್ಟಿದ್ದಾರೆ, ಐಶ್ವರ್ಯಗೆ ನೋಟಿಸ್ ಕೂಡ ಕೊಟ್ಟಿದ್ದಾರೆ. ಅಕ್ರಮವಾಗಿ CDR ಪಡೆದ ಕೇಸ್ನಲ್ಲಿ ನೋಟಿಸ್ ಜಾರಿಯಾಗಿದೆ. ವಿಚಾರಣೆಗೆ ಹಾಜರಾಗಲು ಐಶ್ವರ್ಯಗೆ ನೋಟಿಸ್. ಗುರುವಾರ ಬೆಳಗ್ಗೆ 10:30ಕ್ಕೆ ವಿಚಾರಣೆಗೆ ಹಾಜರಾಗೋದಕ್ಕೆ ಸೂಚನೆಯನ್ನು ನೀಡಲಾಗಿದೆ. ವನಿತಾ ಐತಾಳ್ ಇವರ ಜ್ಯುವೆಲರಿ ಶಾಪ್ನಲ್ಲಿ ಬಿಸ್ನೆಸ್ ಮಾಡೋದಾಗಿ ಈ ಒಂದು ಕಥೆಯನ್ನು ಎಳೆ ಎಳೆಯಾಗಿ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಟ್ಟಿತ್ತು. ಯಾವ ರೀತಿಯಾಗಿ ಅವರ ಜೊತೆ ಸ್ನೇಹದ ಸಂಬಂಧವನ್ನು ಬೆಳೆಸಿಕೊಂಡು ಅದಾದ ಬಳಿಕ ಚಿನ್ನವನ್ನು ಕೊಂಡುಕೊಂಡು ಅದನ್ನು ವಾಪಸ್ ನೀಡಲು ಹಿಂದೇಟು ಹಾಕಿ ಅದರ ಹಣವನ್ನು ಕೊಡೋದಕ್ಕೆ, ಅಂದರೆ ವನಿತಾ ಐತಾಳ್ ಸುಮಾರು 8 ರಿಂದ 9 ಕೋಟಿ ನಮಗೆ ಮೋಸ ಮಾಡಿದ್ದಾಳೆ ಅಂತ ಆರೋಪ ಮಾಡ್ತಾ ಇದ್ರು. ಆದರೆ ಅಧಿಕೃತವಾಗಿ ಸುಮಾರು 3.5 ಕೋಟಿ ಮೋಸ ಆಗಿದೆ ಅನ್ನುವಂಥದ್ದು ಆಗಿರೋದು. ಆದರೆ ಕಾದು ನೋಡಬೇಕಾದ್ರೆ ಈಗ ACP ಚಂದನ್ ಎಂಟ್ರಿ ಕೊಟ್ಟಿದ್ದಾರೆ ಅಂತಂದರೆ ಈಗ ಎಲ್ರಿಗೂ ಕೂಡ ಅಲ್ಲಿ ಭಯ ಶುರುವಾದಂತಿದೆ. ಯಾಕಂದರೆ ಈ ವಂಚಕಿ ಐಶ್ವರ್ಯ ಗೌಡ ಇಷ್ಟೆಲ್ಲ ಮಾಡೋದಕ್ಕೆ ತನ್ನ ಹಿಂದೆ ಭಾಳ ದೊಡ್ಡ ಕೈಗಳ ಕೈವಾಡವೂ ಕೂಡ ಇದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಓಕೆ, ಈ ವಂಚಕಿ ಐಶ್ವರ್ಯ ಈಕೆಯ ವಂಚನೆ ಬಗೆದಷ್ಟು ಬಯಲಾಗ್ತಾ ಇದೆ. ಈಗ ಈ ಒಂದು ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಅದೇನು ಅಂತೀರಾ ಈ ಸ್ಟೋರಿ ನೋಡಿ. ಐಶ್ವರ್ಯ ಗೌಡ ವಂಚನೆ ಪ್ರಕರಣಕ್ಕೆ ಸ್ಫೋಟಕ ಟ್ವಿಸ್ಟ್. ಪೊಲೀಸ್ ಅಧಿಕಾರಿಯೊಬ್ಬರ ಜೊತೆ ಐಶು ಗೋವಾ ಟ್ರಿಪ್. ವಂಚಕಿ ಐಶ್ವರ್ಯ ಗೌಡ ಕಹಾನಿ ಬಗೆದಷ್ಟು ಬಯಲಾಗ್ತಿದ್ದು ಇದೀಗ ಮತ್ತೊಂದು ತಿರುವು ಪಡೆದುಕೊಂಡಿದೆ. ಒಬ್ಬ ಪೊಲೀಸ್ ಅಧಿಕಾರಿ ಜೊತೆ ಐಶ್ವರ್ಯ ಗೌಡ ಗೋವಾ ಟ್ರಿಪ್ ಮಾಡಿರೋ ಶಂಕೆ ವ್ಯಕ್ತವಾಗಿದೆ. ಸಿಕ್ಕವರಿಗೆ ವಂಚಿಸಿ ಗೋವಾಗೆ ಹೋಗಿದ್ರು ಎನ್ನಲಾಗಿದೆ. ಈ ಬಗ್ಗೆ ಇದಕ್ಕೆ ಸಂಬಂಧಿಸಿದ ಟಿಕೆಟ್ ಹಾಗೂ ಪೊಲೀಸ್ ಅಧಿಕಾರಿ ಜೊತೆಗಿನ ಫೋಟೋ ಕೂಡ ಲಭ್ಯವಾಗಿದೆಯಂತೆ. ಆ ಪೊಲೀಸ್ ಅಧಿಕಾರಿ ಐಶ್ವರ್ಯ ಗೌಡಗೆ CDR ನೀಡಿರುವ ಅನುಮಾನ ವ್ಯಕ್ತವಾಗಿದೆ. ಈ ಬಗ್ಗೆ ಪೊಲೀಸರು ಹೆಚ್ಚಿನ ತನಿಖೆಗೆ ಇಳಿದಿದ್ದಾರೆ. ಈಗಾಗಲೇ ಸರ್ವಿಸ್ ಪ್ರೊವೈಡರ್ಗೆ ಮಾಹಿತಿ ಕೇಳಿರುವ ಪೊಲೀಸರು ಯಾವ ಅಧಿಕಾರಿ CDR ಪಡೆದಿದ್ದಾರೆ ಎಂಬ ಬಗ್ಗೆ ಪರಿಶೀಲನೆ ನಡೆಸುತ್ತಿದ್ದಾರೆ. ಇನ್ನು ಐಶ್ವರ್ಯ ಗೌಡ ಬಹುಕೋಟಿ ವಂಚನೆ ಪ್ರಕರಣವನ್ನು ACP ಚಂದನ್ ಕೈಗೆತ್ತಿಕೊಂಡಿದ್ದಾರೆ. ದೊಡ್ಡ ಮಟ್ಟದ ಅಧಿಕಾರಿಗಳಿಗೆ ನೋಟಿಸ್ ನೀಡಲು ಸಜ್ಜಾಗಿದ್ದಾರೆ. ಅಲ್ಲದೆ CDR ತೆಗೆಯಲು ಪೊಲೀಸ್ ಅಧಿಕಾರಿಯೊಬ್ಬರ ಸಹಾಯ ಪಡೆದಿರುವ ಐಶ್ವರ್ಯ ಮತ್ತು ಆಕೆಯ ಪತಿ ಮತ್ತು ಪೊಲೀಸ್ ಅಧಿಕಾರಿ ಮತ್ತು ಆ ಅಧಿಕಾರಿಯ ಜೊತೆಯಲ್ಲಿರುವ ಕೆಲವರಿಗೆ ನೋಟಿಸ್ ನೀಡಲು ಸಿದ್ಧತೆ ಮಾಡಿಕೊಂಡಿದ್ದಾರಂತೆ. ಈ ಐಶ್ವರ್ಯ ಗೌಡ ಅಕ್ರಮವಾಗಿ ಸಂಪಾದಿಸಿದ ಹಣವನ್ನು ಆ ಪೊಲೀಸ್ ಅಧಿಕಾರಿಗೆ ನೀಡಿರುವ ಬಗ್ಗೆಯೂ ಮಾಹಿತಿ ಇದೆಯಂತೆ. ಇದರಿಂದ ಆ ಪೊಲೀಸ್ ಅಧಿಕಾರಿ ಮತ್ತು ಈಕೆಯ ಬ್ಯಾಂಕ್ ಖಾತೆಯ ವರ್ಗಾವಣೆ ಬಗ್ಗೆ ಪೊಲೀಸರು ಪರಿಶೀಲನೆ ನಡೆಸುತ್ತಿದ್ದಾರೆ. ಒಂದು ವೇಳೆ ಪೊಲೀಸ್ ಅಧಿಕಾರಿಗೆ ಹಣ ಏನಾದರೂ ವರ್ಗಾವಣೆ ಮಾಡಿದ್ದಾರಾ, CDR ತೆಗೆಯಲು ಹಣ ಪಡೆದಿದ್ದಾರಾ, ಈಕೆಯ ಜೊತೆ ಯಾವ್ಯಾವ ಅಧಿಕಾರಿಗಳು ಸಂಪರ್ಕದಲ್ಲಿದ್ದಾರೆ ಎಂಬ ಮಾಹಿತಿ ಕಲೆ ಹಾಕಲು ಪೊಲೀಸರು ಮುಂದಾಗಿದ್ದಾರೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಧ್ರುವರಾಜ್ ಲೈವ್ನಲ್ಲಿ ಜನ ಆಗ್ತಿದ್ದಾರೆ. ಧ್ರುವರಾಜ್, ಐಶ್ವರ್ಯ ಪ್ರಕರಣ ಬಗೆದಷ್ಟು ಬಯಲಾಗ್ತಾ ಇದೆ. ಸೊ ಈಗ ACP ಚಂದನ್ ಎಂಟ್ರಿ ಕೊಟ್ಟ ಮೇಲೆ ಯಾವ ರೀತಿ ಇರುತ್ತೆ ಇದರ ಒಂದು ತನಿಖೆ ಅಂತ ಹೇಳಿ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ.
ಎಸ್ ದಿವಿತ್, ಈಗ ಐಶ್ವರ್ಯ ವಂಚನೆ ಪ್ರಕರಣದಲ್ಲಿ ಈ ಹಿಂದೆ ಐಶ್ವರ್ಯ ಮಾಡಿರುವಂಥ ವಂಚನೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಎಸಿಪಿ ಭರತ್ ರೆಡ್ಡಿ ಅವರು ತನಿಖೆಯನ್ನ ನಡೆಸ್ತಾ ಇದ್ರು. ಬ್ಯಾಟರಾಯನಪುರದ ಎಸಿಪಿ ಭರತ್ ರೆಡ್ಡಿ ಈ ಒಂದು ಕೇಸ್ನ ತನಿಖೆಯನ್ನ ಹೊಣೆ ಹೊತ್ತು ತನಿಖೆಯನ್ನ ಮಾಡುವಂತ ಸಂದರ್ಭದಲ್ಲಿ ಐಶ್ವರ್ಯ ರೈ ಮೊಬೈಲ್ ಅನ್ನ ವಶಪಡಿಸಿಕೊಂಡು ಅದರ ಡೇಟಾ ಎಕ್ಸ್ಟ್ರಾಕ್ಟ್ ಮಾಡಿದಾಗ ಐಶ್ವರ್ಯ CDR ಅನ್ನ ಅಕ್ರಮವಾಗಿ ಪಡೆದಿರೋದು ಬಯಲಾಗುತ್ತೆ. ಅದಾದ ನಂತರ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬ್ಯಾಟರಾಯನಪುರ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗುತ್ತೆ. ಆ FIR ನ ಆಧಾರದಲ್ಲಿ ಈಗ ಸದ್ಯ ಎಸಿಪಿ ಚಂದನ್ ಅನ್ನ ತನಿಖಾಧಿಕಾರಿಯಾಗಿ ನೇಮಕ ಮಾಡಿದ್ದಾರೆ. ಈಗ ಸದ್ಯ ಅಖಾಡಕ್ಕೆ ಎಂಟ್ರಿ ಆಗಿರುವಂತಹ ಎಸಿಪಿ ಚಂದನ್ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಉತ್ತರವನ್ನ ನೀಡುವಂತೆ ಐಶ್ವರ್ಯಗೆ ನೋಟಿಸ್ ಅನ್ನ ನೀಡಿದ್ದಾರೆ. ಗುರುವಾರ ಬೆಳಗ್ಗೆ 10:30ಕ್ಕೆ ಐಶ್ವರ್ಯ ಪೊಲೀಸರ ಎದುರು ಬಂದು ವಿಚಾರಣೆಯನ್ನ ಎದುರಿಸಬೇಕಾಗಿದೆ. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಐಶ್ವರ್ಯಗೆ ಸಹಾಯ ಮಾಡಿದ ಆ ಒಂದು ಅಧಿಕಾರಿ ಇದ್ದಾರೆ ನೋಡಿ, ಆ ಪೊಲೀಸ್ ಅಧಿಕಾರಿಗೂ ಕೂಡ ಈಗ ಸದ್ಯ ನೋಟಿಸ್ ಅನ್ನ ಆತನ ಪತ್ತೆಗೂ ಕೂಡ ಮುಂದಾಗಿದ್ದಾರೆ. ಮುಖ್ಯವಾಗಿ ಆ ಪೊಲೀಸ್ ಅಧಿಕಾರಿ ಯಾರು ಅನ್ನುವಂಥದ್ದನ್ನ ಕಂಡುಹಿಡಿಯಲಿಕ್ಕೆ ಈ ಡೇಟಾ ಎಕ್ಸ್ಟ್ರಾಕ್ಟ್ ಮಾಡಿದಂತ ಸಂದರ್ಭದಲ್ಲಿ ಸಿಗುತ್ತೆ ನೋಡಿ CDR. ಆ CDR ಅನ್ನ ಯಾರು ಪಡ್ಕೊಂಡಿದ್ದಾರೆ, ಯಾವ ಅಧಿಕಾರಿಯ ಸಿಗ್ನೇಚರ್ ಅಲ್ಲಿ ಆ CDR ಪಡೆದಿದ್ದಾರೆ ಅಂತ ಮಾಹಿತಿಯನ್ನ ನೀಡಿ ಅಂತ ಹೇಳಿ ಸರ್ವಿಸ್ ಪ್ರೊವೈಡರ್ ಕಂಪನಿಗಳೇನಿದಾವೆ ಅವರಿಗೆ ಈಗ ಸದ್ಯ ನೀಡಿದ್ದಾರೆ. ಒಂದು ವೇಳೆ ಆ ಡೇಟಾ ಏನಾದರೂ ಸಿಕ್ತು ಅಂತ ಹೇಳಿದ್ರೆ ಐಶ್ವರ್ಯಗೆ ಅಕ್ರಮವಾಗಿ CDR ಅನ್ನ ತೆಗೆದುಕೊಟ್ಟಂತ ಅಧಿಕಾರಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಈಗಾಗಲೇ ಈ ಒಂದು ಕೇಸ್ನಲ್ಲಿ ಒಬ್ಬ ಅಧಿಕಾರಿ ಜೊತೆ ಐಶ್ವರ್ಯ ಶಾಮೀಲಾಗಿರೋದು ಕೂಡ ಗೊತ್ತಾಗಿದೆ. ಆತನ ಜೊತೆ ಐಶ್ವರ್ಯ ಗೋವಾಕ್ಕೆ ತೆರಳಿದ್ಲು, ಟ್ರಿಪ್ ಅನ್ನ ಮಾಡಿದ್ಲು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕ್ಷ್ಯಾಧಾರಗಳು ಕೂಡ ಲಭ್ಯವಾಗಿದ್ದಾವೆ. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಈ ಐಶ್ವರ್ಯ ಮತ್ತೆ ಆ ಅಧಿಕಾರಿ ಜೊತೆಗಿರುವಂತಹ ಫೋಟೋಗಳು ಕೂಡ ಸಿಕ್ಕಿದಾವೆ. ಹೀಗಾಗಿ ಈ ಅಕ್ರಮ ಕೇಸ್ನಲ್ಲಿ ಐಶ್ವರ್ಯಗೆ ಸಹಾಯ ಮಾಡಿ ಬೆನ್ನಿಗೆ ನಿಂತಿದ್ದಂತ ಪಶ್ಚಿಮ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದಂತ ಆ ಒಬ್ಬ ಪೊಲೀಸ್ ಅಧಿಕಾರಿಗೆ ಈಗ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಅಂತಾನೆ ಹೇಳ್ಬೋದು ದಿವಿತ್. ಓಕೆ, ಥ್ಯಾಂಕ್ ಯು ಧ್ರುವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.